ನಮಸ್ಕಾರ. ಇಡೀ ಜಗತ್ತಿನಲ್ಲೇ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಣ್ಮಕ್ಕಳು 100% ಗಂಡನ್ನ ಅತ್ತೆ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಯಾವ್ಯಾವ ರಾಶಿ ನಕ್ಷತ್ರದ ಹೆಣ್ಮಕ್ಳು ಹೇಳ್ತಾ ಹೋಗ್ತೀನಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಎಷ್ಟೋ ಜನ ಗಂಡು ಮಕ್ಕಳು ಅನ್ಕೊಬೋದು, ಅಲ್ಲ ಗುರುಗಳೇ, ಮದುವೆ ಮಾಡ್ಕೊಳಕ್ಕೆ ಹೆಣ್ಣು ಕೊಟ್ಟರೆ ಸಾಕು, ಹೆಣ್ಣು ಸಿಕ್ಕರೆ ಸಾಕು ಅಂತ ನಾವು ಒದ್ದಾಡ್ತಿದ್ದೀವಿ. ನೀವು ನೋಡಿದರೆ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನ್ನ ಅತ್ತೆ ಮಾವನ್ನ 100% ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಿದ್ದೀರಾ. ಈ ಕಲಿಯುಗದಲ್ಲಿ ನಮಗೆ ಮದುವೆ ಮಾಡ್ಕೊಳಕ್ಕೆ ಹೆಣ್ಣು ಸಿಕ್ಬಿಟ್ರೆ ಸಾಕಪ್ಪ, ಹೆಣ್ಣು ಕೊಟ್ಟರೆ ಸಾಕು, ನಮಗೆ ಮನೆ ಮಠಗಳಿದ್ದಾವೆ, ಜಮೀನುಗಳಿದ್ದಾವೆ, ದುಡಿತಿದ್ದೀವಿ, ಆದರೂ ನಮಗೆ ಹೆಣ್ಣು ಸಿಗ್ತಿಲ್ಲ. ಕಂಡು ದೇವಸ್ಥಾನಗಳಿಗೆ ಹೋಗ್ತಿದ್ದೀವಿ, ಕಂಡು ಪೂಜೆ ಮಾಡಿಸ್ತಿದ್ದೀವಿ, ಕಂಡು ಹೋಮ ಮಾಡಿಸ್ತಿದ್ದೀವಿ, ವ್ರತ ಮಾಡಿದ್ದೀವಿ, ಇನ್ನೊಂದು ಮತ್ತೊಂದು ಮಾಡಿದ್ದೀವಿ, ಆದರೂ ನಮಗೆ ಹೆಣ್ಣು ಸಿಗ್ತಾ ಇಲ್ಲ. ಕಂಡು ಜ್ಯೋತಿಷಿಗಳ ಹತ್ರ ಎಲ್ಲ ಓದ್ವಿ, ಆದರೂ ನಮಗೆ ಹೆಣ್ಣು ಸಿಗ್ತಾ ಇಲ್ಲ, ಹೆಣ್ಣು ಕೊಡ್ತಾ ಇಲ್ಲ. ಮೊದಲು ಬ್ರೋಕರೇ ಕ್ಯಾನ್ಸಲ್ ಮಾಡಿಬಿಡ್ತಾನೆ, ಅಷ್ಟಿರಬೇಕು ಇಷ್ಟಿರಬೇಕು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೋಡಿದರೆ ನೀವು ಈ ರಾಶಿ ನಕ್ಷತ್ರದ ಹೆಣ್ಮಕ್ಳು ಗಂಡ ಅತ್ತೆ ಮಾವನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಬೇರೆ ಹೇಳ್ತಿದ್ದೀರಾ. ಇವೆಲ್ಲ ನಂಬೇಕಾ ನಾವು ಅಂತ ಪ್ರಶ್ನೆ ನಿಮ್ಮಲ್ಲಿ ಉದ್ಭವ ಆಗದಂತೂ ಸಹಜ. ಈಗ ಹೇಳ್ತಾ ಹೋಗ್ತಿದ್ದೀನಿ, ಯಾವ್ಯಾವ ರಾಶಿ ಹೆಣ್ಣುಮಕ್ಕಳು ಗಂಡನ್ನ ಅತ್ತೆ ಮಾವನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತಂದರೆ, ಈ ಎಸ್ಪೆಷಲಿ ಈ ಗಂಡಂದು ಇದೇ ರಾಶಿ ಆಗಿರಬೇಕು, ಹೆಣ್ಣುಮಕ್ಕಳದು ಯಾವ ರಾಶಿ ಆಗಿರಬೇಕು, ಗಂಡಂದು ಯಾವ ರಾಶಿ ಆಗಿರಬೇಕು ನೋಡ್ಕೊಳ್ತಾ ಹೋಗಿ. ಇವಾಗ ಹೆಣ್ಮಕ್ಳದು ಮೇಷ ರಾಶಿ ಆದರೆ ಗಂಡು ಮಕ್ಕಳದು ಸಿಂಹ ರಾಶಿ ಅಥವಾ ಧನುರ್ ರಾಶಿ ಆಗಿರಬೇಕು. ಹೆಣ್ಮಕ್ಳದು ವೃಷಭ ರಾಶಿ ಆಗಿದ್ದರೆ ಗಂಡಂದು ಕನ್ಯಾ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಮಿಥುನ ರಾಶಿ ಆಗಿದ್ದರೆ ಗಂಡು ಮಕ್ಕಳದು ತುಲಾ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಕರ್ಕಾಟಕ ರಾಶಿ ಕಟಕ ರಾಶಿ ಆಗಿದ್ದರೆ ಗಂಡಂದು ವೃಶ್ಚಿಕ ರಾಶಿ ಅಥವಾ ಮೀನ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಸಿಂಹ ರಾಶಿ ಆಗಿದ್ದರೆ ಗಂಡಂದು ಧನುರ್ ರಾಶಿ ಅಥವಾ ಮೇಷ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಕನ್ಯಾ ರಾಶಿ ಆಗಿದ್ದರೆ ಗಂಡಂದು ವೃಷಭ ರಾಶಿ ಆಗಿರಬೇಕು. ಹೆಣ್ಮಕ್ಳದು ತುಲಾ ರಾಶಿ ಆಗಿದ್ದರೆ ಗಂಡಂದು ಮಿಥುನ ರಾಶಿ ಆಗಿರಬೇಕು. ಹೆಣ್ಮಕ್ಳದು ವೃಶ್ಚಿಕ ರಾಶಿ ಆಗಿದ್ದರೆ ಗಂಡಂದು ಮೀನ ರಾಶಿ ಅಥವಾ ಕರ್ಕಾಟಕ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಧನುರ್ ರಾಶಿ ಆಗಿದ್ದರೆ ಗಂಡಂದು ಸಿಂಹ ರಾಶಿ ಅಥವಾ ಮೇಷ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಮಕರ ರಾಶಿ ಆಗಿದ್ದರೆ ಗಂಡಂದು ಮಕರ ರಾಶಿ ಅಥವಾ ಕುಂಭ ರಾಶಿ ಆಗಿರಬೇಕು. ಹೆಣ್ಮಕ್ಳದು ಕುಂಭ ರಾಶಿ ಆಗಿದ್ದರೆ ಗಂಡು ಮಕ್ಕಳದು ಮಕರ ರಾಶಿ ಅಥವಾ ಕುಂಭ ರಾಶಿ ಆಗಿರಬೇಕು. ಇನ್ನು ಹೆಣ್ಮಕ್ಳದು ಮೀನ ರಾಶಿ ಆಗಿದ್ದರೆ ಗಂಡು ಮಕ್ಕಳದು ಕರ್ಕಾಟಕ ರಾಶಿ ಅಥವಾ ವೃಶ್ಚಿಕ ರಾಶಿ ಆಗಿರಬೇಕು. ಇದು ರಾಶಿ ವೈಸ್ ಹೇಳ್ತಿದ್ದೀನಿ. ನಕ್ಷತ್ರಗಳು ಅದರೊಳಗಡೆ ಬೇರೆ ಬೇರೆ ಬರ್ತವೆ. ಈಗ ಸಪೋಸ್ ಮೇಷರಾಶಿ ಭರಣಿ ನಕ್ಷತ್ರ ಆಗಿದ್ದರೆ ಧನುರ್ ರಾಶಿ ಯಾವ ನಕ್ಷತ್ರದ ಹುಡುಗನ್ನ ಮಾಡ್ಕೊಬೇಕು, ಸಿಂಹ ರಾಶಿ ಯಾವ ನಕ್ಷತ್ರದ ಕಂಪ್ಯಾಟಿಬಿಲಿಟಿ ನೋಡಬೇಕು, ಅದು ಬರುತ್ತೆ. ಇನ್ನೊಂದು ದಶಾಭುಕ್ತಿಗಳು, ಲಗ್ನಗಳು ನೋಡಬೇಕು. ಯಾವ ಲಗ್ನದಲ್ಲಿ ನೀವು ಹುಟ್ಟಿದ್ದೀರಾ, ಅದರಲ್ಲೂ ಈ ಮೇಷ ಲಗ್ನ, ಸಿಂಹ ಲಗ್ನ, ಧನುರ್ ಲಗ್ನ, ಫೈರ್ ಲಗ್ನಗಳು, ಈ ಮೀನ ಲಗ್ನಗಳು, ತುಲಾ ಲಗ್ನ, ಇವು ವೃಷಭ ಲಗ್ನ ಸ್ವಲ್ಪ ಜೋರಿರ್ತಾರೆ, ನೋಡಿಕೊಂಡು ಮಾಡಬೇಕಾಗುತ್ತೆ ಮದುವೆಗಳನ್ನ. ಜೊತೆಗೆ ದಶಾಭುಕ್ತಿಗಳಂತ ಬರಬೇಕು. ದಶಾಭುಕ್ತಿಗಳು ಗಂಡೊಂದು ದಶಾಭುಕ್ತಿ ನೋಡಬೇಕು, ಹೆಂಡತಿತು ದಶಾಭುಕ್ತಿಗಳು ನೋಡಬೇಕು. ದಶಾಭುಕ್ತಿಗಳಲ್ಲಿ 2ನೇ ಮನೆ, 7ನೇ ಮನೆ, 9ನೇ ಮನೆ, 11ನೇ ಮನೆ ಬಂದಿದ್ದರೆ ಚೆನ್ನಾಗಿರುತ್ತೆ. ಅದೇ ಏನಾದರೂ ದಶಾಭುಕ್ತಿಗಳಲ್ಲಿ 1ನೇ ಮನೆ, 3ನೇ ಮನೆ, 5ನೇ ಮನೆ, 6ನೇ ಮನೆ, ಜೊತೆಗೆ 8ನೇ ಮನೆ, 12ನೇ ಮನೆ ಬಂದುಬಿಟ್ರೆ ಸಿಕ್ಕಾಬಟ್ಟೆ ಗಲಾಟೆ, ಜಗಳ, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳಾಗ್ಬಿಡುತ್ತೆ. ಇನ್ನು ಅನ್ಕೊಬೋದು, ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರಲ್ಲ ಗುರುಗಳೇ, ಮನೆ ಬಿಟ್ಟು ಓಡೋಗಿ ಮದುವೆ ಮಾಡ್ಕೊಂಡಿರ್ತಾರೆ, ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಸುಖವಾಗಿದ್ದಾರೆ ಅಂದರೆ
ಅವ್ರದ್ದು ಆಯಾ ರಾಶಿ ನಕ್ಷತ್ರಗಳಿರುತ್ತೆ, ದಶಾಭುಕ್ತಿಗಳು ಸಪೋರ್ಟ್ ಮಾಡ್ತಿರುತ್ತೆ. ದಶಾಭುಕ್ತಿಗಳಲ್ಲಿನ 1, 3, 5, 6, 8, 12 ಬಂತು ಅಂದರೆ ಲವ್ ಮ್ಯಾರೇಜ್ ಮಾಡ್ಕೊಂಡ ಇದ್ರೂ ಕಟ್ಟಾಗ್ಬಿಡುತ್ತೆ. ಸಪರೇಷನ್ಸ್, ಗಂಡ ಹೆಂಡತಿ ನಡುವೆ ಜಗಳ, ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯ, ಕೋರ್ಟು ಕಚೇರಿ, ಪೊಲೀಸ್ ಸ್ಟೇಷನ್, ಡೈವರ್ಸ್ ವ್ಯಾಜ್ಯಗಳು. ಚೆನ್ನಾಗಿರ್ತಾರೆ, ಒಂದು ಮಗು ಆದಮೇಲೆ ಡೈವರ್ಸ್, 2 ಮಕ್ಕಳಾದಮೇಲೆ ಡೈವರ್ಸ್ ಮಾಡ್ಕೊಂಡಿದ್ದಾರೆ. ಎಷ್ಟೋ 10 ವರ್ಷ ಮದುವೆಯಾಗಿ 15 ವರ್ಷ 20 ವರ್ಷ ಆದಮೇಲೆ ಕೋರ್ಟು ಕಚೇರಿಗಳಲ್ಲಿ ನೋಡಿದ್ದೀನಿ ನಾನು, ಡೈವರ್ಸಿಗೆ ಬಂದಿರ್ತಾರೆ. ಬುದ್ಧಿ ಹೇಳ್ತಾ ಇರ್ತೀನಿ, ಹೊಂದ್ಕೊಂಡು ಹೋಗ್ರಿ ಅಂತ, ಕೇಳಲ್ಲ ಮಾತು. ಅದಕ್ಕೋಸ್ಕರ ಇಲ್ಲಿ ಬರೀ ರಾಶಿದು ನಾನು ಹೇಳ್ತಾ ಹೋಗಿದ್ದೀನಿ. ನಕ್ಷತ್ರಗಳು ನೋಡಬೇಕು, ನಿಮ್ಮ ರಾಶಿ ನಕ್ಷತ್ರ, ಅದಕ್ಕೆ ಯಾವ ರಾಶಿ ನಕ್ಷತ್ರ ಸೂಟಬಲ್ ಆಗುತ್ತೆ. ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು ಒಂದು. ಇನ್ನೊಂದು, ಕಾಮನ್ ಸೆನ್ಸ್ ಇಟ್ಕೊಂಡಿರಬೇಕು, 6th ಸೆನ್ಸ್ ಆಪ್ರೇಟ್ ಮಾಡಬೇಕು, ಲೈಫ್ ಸ್ಟೈಲ್ನ ಬದಲಾವಣೆ ಮಾಡ್ಕೊಬೇಕು. ಈಗ ಈಗಿನ ಸೊಸೆಯಂದರು ತುಂಬ ಫಾಸ್ಟ್ ಇರ್ತಾರೆ, ಮಾಡ್ರನ್ನು. ಅವರಿಗೆ ಅತ್ತೆ ಮಾವುಗಳು ಹೊಂದ್ಕೊಬೇಕು. ಈ ಅತ್ತೆ ಮಾವುಗಳು ಆರ್ಥೋಡಾಕ್ಸ್ ಇರ್ತಾರೆ, ಟ್ರೆಡಿಷ್ನಲ್ ಇರ್ತಾರೆ. ಅವರಿಗೆ ಈಗಿನ ಸೊಸೆಗಳು ಅವ್ರಿಗೆ ಹೊಂದ್ಕೊಬೇಕು. ಹೊಂದ್ಕಂಡಲ್ಲಿ ಮಾತ್ರ, ನಿಮ್ಮಲ್ಲಿ ನೀವು ಹೊಂದ್ಕಂಡಾಗ ಮಾತ್ರ ಸಂಸಾರಗಳು ಭಾಳ ಚೆನ್ನಾಗಿ ನಡೀತವೆ. ಜ್ಯೋತಿಷ್ಯ ಒಂದು ಕಡೆ ನಾವು 40% ಕನ್ಸಿಡರ್ ಮಾಡ್ಕೊಬೇಕು, ಇನ್ನು 60% ನಿಮ್ಮಲ್ಲೇ ಇರುತ್ತೆ ಹೊಂದ್ಕೊಂಡು ಹೋಗೋದು. ವಿಧಿ ಕರ್ಮದ ಕೈನಲ್ಲೇ ಇರುತ್ತೆ. ಹೊಂದ್ಕೊಂಡು ಓದಲ್ಲಿ ಮಾತ್ರ ಜೀವನ ಎಕ್ಸಲೆಂಟಾಗಿರುತ್ತೆ. ಪ್ಲಸ್ ಜ್ಯೋತಿಷ್ಯನು ಆ್ಯಂಗಲಲ್ಲಿ ನೋಡಿ ಕಂಪ್ಯಾಟಬಿಲಿಟಿ ಚೆಕ್ ಮಾಡಿ ಹೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.